ಸಚಿವ ಪ್ರಹ್ಲಾದ್ ಜೋಶಿ ಅವರ ವಿಶೇಷ ಕಾಳಜಿ ಹಾಗೂ ಆಸಕ್ತಿಯಿಂದ ಧಾರವಾಡದಲ್ಲಿ ಇದೀಗ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಸಂಕೀರ್ಣ ನಿರ್ಮಾಣವಾಗಿದೆ. ಹೌದು, ಧಾರವಾಡ ಜನತೆಯ ಬಹುದಿನಗಳ ಬೇಡಿಕೆಯಾಗಿದ್ದ ಈ ಕ್ರೀಡಾ ಸಂಕೀರ್ಣ ಇದೀಗ ನಿರ್ಮಾಣವಾಗಿ ಶನಿವಾರ ಲೋಕಾರ್ಪಣೆಗೊಳ್ಳಲಿದೆ. 2 ಅಂತಸ್ತಿನ ಕಟ್ಟಡ ಇಲ್ಲಿ ನಿರ್ಮಾಣವಾಗಿದ್ದು ಮಲ್ಟಿ ಕ್ರೀಡಾ ಗ್ರೌಂಡ್ ಕೂಡ ಇದೆ. ಈ ಕ್ರೀಡಾ ಸಂಕೀರ್ಣ ಸಂಪೂರ್ಣ ಹೈಟೆಕ್ ಆಗಿ ನಿರ್ಮಾಣಗೊಂಡಿದೆ. ಎನ್ಎಂಡಿಸಿ ಹಾಗೂ ಒಎನ್ಜಿಸಿ ಕಂಪನಿಗಳ ಸಿಎಸ್ಆರ್ ಅನುದಾನದಡಿ ಈ ಕ್ರೀಡಾ ಸಂಕೀರ್ಣ ನಿರ್ಮಾಣಗೊಂಡಿದೆ. ವಿದೇಶಗಳಲ್ಲಿರುವ ಕ್ರೀಡಾ ಸಂಕೀರ್ಣಗಳ ಮಾದರಿಯಲ್ಲೇ ಇಲ್ಲಿ ಈಜುಕೊಳ ನಿರ್ಮಾಣ ಮಾಡಲಾಗಿದೆ. ಸುಮಾರು 50 ಕೋಟಿಗೂ ಹೆಚ್ಚಿನ ಅನುದಾನದಲ್ಲಿ ಈ ಸಂಕೀರ್ಣ ನಿರ್ಮಾಣಗೊಂಡಿದೆ. ಡಾಕ್ಟರ್ ಸಿಎಸ್ವಿಎಸ್ವಿ ಪ್ರಸಾದ್ ಅವರ ಸ್ವರ್ಣ ಗ್ರೂಪ್ ಆಫ್ ಕಂಪನಿ ಈ ಕ್ರೀಡಾ ಸಂಕೀರ್ಣವನ್ನ ವಿನ್ಯಾಸಗೊಳಿಸಿ ನಿರ್ಮಾಣ ಮಾಡಿದೆ. ಧಾರವಾಡಕ್ಕೊಂದು ಮಲ್ಟಿ ಕ್ರೀಡಾ ಸಂಕೀರ್ಣ ಬೇಕು, ಹಳೆಯದಾದ ಈಜುಕೊಳ ತೆಗೆದು ಸುಸಜ್ಜಿತ ಈಜುಕೊಳ ನಿರ್ಮಾಣವಾಗಬೇಕು ಎಂಬುದು ಇಲ್ಲಿನ ಕ್ರೀಡಾಸಕ್ತರ ಬಹುದಿನಗಳ ಬೇಡಿಕೆಯಾಗಿತ್ತು. ಈ ಬೇಡಿಕೆಗೆ ಸ್ಪಂದಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದೀಗ ಧಾರವಾಡದಲ್ಲಿ ಸುಸಜ್ಜಿತ ಕ್ರೀಡಾ ಸಂಕೀರ್ಣ ನಿರ್ಮಿಸುವಲ್ಲಿ ಯಶಸ್ವಿಯಾಗಿದ್ದು, ಅಂದುಕೊಂಡಂತೆ ಅದನ್ನ ಶನಿವಾರ ಧಾರವಾಡದ ಜನತೆಗೆ ಅರ್ಪಿಸಲು ಸಜ್ಜಾಗಿದ್ದಾರೆ. ಪ್ರಹ್ಲಾದ್ ಜೋಶಿ ಸಾಹೇಬರು ಒಎನ್ಜಿಸಿ ಹಾಗೂ ಎನ್ಎಂಡಿಸಿಯ ಸಿಎಸ್ಆರ್ ಯೋಜನೆಯಡಿ ಸುಮಾರು 50 ಕೋಟಿಗಿಂತ ಹೆಚ್ಚಿಗೆ ವೆಚ್ಚ ಮಾಡಿದೆ. ಈಗ ಮಲ್ಟಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅನ್ನ ಹಾಗೂ ಅಂತಾರಾಷ್ಟ್ರೀಯ ಒಂದು ಮಟ್ಟದ ಒಂದು ಈಜುಕೊಳವನ್ನ 50 ಮೀಟರ್ ಉದ್ದದ 25 ಮೀಟರ್ ಅಗಲದ್ದು ಅಂದ್ರೆ 10 ಲ್ಯಾಪ್ ಅಲ್ಲಿ ಇರ್ತಕ್ಕಂಥದ್ದು. ಇವನ್ ಅಲ್ಲಿ ನೋಡ್ತಾ ಇರ್ಬೋದು ತಾವು, ಡೈವಿಂಗ್ ಫೆಸಿಲಿಟಿನೂ ಕೂಡ ಮಾಡಿದ್ದಾರೆ. ಸುಮಾರು ಆ ಸೈಡ್ ಬರ್ತಕ್ಕಂಥ ಆಳ 15 ಫೀಟ್ ಇದೆ, ಈ ಕಡೆ ಏನಿದೆ 4 ಫೀಟ್ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಸೊ ಇದ್ರೊಳಗ ಡೈವಿಂಗ್ ಫೆಸಿಲಿಟಿ ಅಂಡ್ ಇವನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಪೂಲ್ ಏನು 50 ಮೀಟರ್ ಇದೆ, ಅದನ್ನ ಮಾನ್ಯ ಸಾಹೇಬರು ಜೋಶಿ ಸಾಹೇಬ್ರಾಗಿರ್ಬೋದು, ಬೆಲ್ಲದ್ ಸಾಹೇಬ್ರು ಇದಕ್ಕೆ ಇಲ್ಲಿ ಧಾರವಾಡಕ್ಕೆ ಒಂದು ಬೇಕನ್ನೋದು ಒತ್ತಾಸದ ಮೇರೆ, ಜನರ ಒತ್ತಾಸದ ಮೇರೆಗೆ ಇಲ್ಲಿ ಮಾಡಿಸಿಕೊಟ್ಟಿದ್ದಾರೆ. ಇನ್ನು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಬಗ್ಗೆ ಹೇಳ್ಬೇಕಂತಂದ್ರೆ ಸುಮಾರು 2 ಫ್ಲೋರಿನ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇದೆ. ಇದು 1ನೇ ಫ್ಲೋರ್ ನಲ್ಲಿ ಮಲ್ಟಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಂತ ಮಾಡಿದ್ದಾರೆ. 45 ಫೀಟ್ ಅಗಲಿಗೆ ಮತ್ತೆ 25 ಫೂಟ್ ಇದ್ರ ಉದ್ದಕ್ಕೆ ಮಾಡಿಬಿಟ್ಟು ಅಲ್ಲಿ ಮ್ಯಾಟಿನ ವ್ಯವಸ್ಥೆ ಮಾಡಿದ್ದಾರೆ. ಮಲ್ಟಿ ಸ್ಪೋರ್ಟ್ಸ್ ಅನ್ನ ಆಡ್ಬೋದು, ಟೈಕಾಂಡೋ ಆಡ್ಬೋದು, ಬಾಸ್ಕೆಟ್ ಬಾಲ್ ಫೆಸಿಲಿಟಿ ಕೂಡ ಇದನ್ನ ಹಾಕೊಂಡು ಮಾಡ್ಬೋದು, ಇವನ್ ಕಬಡ್ಡಿ ಆಡ್ಬೋದು, ರೆಸ್ಲಿಂಗ್ ಆಡ್ಬೋದು. ಸೊ ಈ ರೀತಿ ಮಲ್ಟಿ ಸ್ಪೋರ್ಟ್ಸ್ ಆಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಅದ್ರ ಮೇಲ್ಗಡೆ 2nd ಫ್ಲೋರ್ ಅಲ್ಲಿ 4 ಬ್ಯಾಡ್ಮಿಂಟನ್ ಕೋರ್ಟ್ ಅದ ವ್ಯವಸ್ಥೆ ಮಾಡಿದ್ದಾರೆ. ಸೊ ಈ ರೀತಿ ಎಲ್ಲಾ ಟೇಬಲ್ ಟೆನ್ನಿಸ್ ಕೂಡ ಅಲ್ಲೇ ಆಡ್ಲಿಕ್ಕೆ ಒಂದೊಂದು ಫ್ಲೋರ್ ನಲ್ಲಿ 2 ಟೇಬಲ್ ಇಟ್ಕೊಂಡು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೃಹದಾಕಾರದ ಒಳಾಂಗಣ ಕ್ರೀಡಾಂಗಣ, ಸುಸಜ್ಜಿತ ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯ, ಮ್ಯಾಟ್ ವ್ಯವಸ್ಥೆ ಸೇರಿದಂತೆ ಇತ್ಯಾದಿ ಸೌಕರ್ಯಗಳನ್ನು ಈ ಕ್ರೀಡಾಂಗಣ ಹೊಂದಿದ್ದು, ಈ ಕ್ರೀಡಾಂಗಣ ಶನಿವಾರ ಕೇಂದ್ರ ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಆ ಮೂಲಕ ಇದೀಗ ಧಾರವಾಡದ ಜನತೆ ಬಹುದಿನದ ಕನಸು ಈಡೇರಿದಂತಾಗಿದೆ. ಪ್ರವೀಣ ಓಂಕಾರಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.